ಇದು ಎಂತಹ ಕಾಡಿನ ಒಂದು ಕತೆ ಅಂದ್ರೆ ಆ ಕಾಡಿನ ರಾಜ ಅದರ ಕಾಡಿನ ಪ್ರಾಣಿಗಳನ್ನ ಕಾಪಾಡೋದನ್ನ ಬಿಟ್ಟು ಅದನ್ನ ಬೇಟೆಯಾಡಿ ಸಾಯಿಸಿ ತಿಂತಿತ್ತು. ಆದ್ರೆ ಈಗ ಅದ್ರ ಕೈಯಲ್ಲಿ ಬೇಟೆಯಾಡಕ್ಕೆ ಆಗೋದಿಲ್ಲ. ಆರೋಗ್ಯ ಮತ್ತು ವಯಸ್ಸಾಗಿರೋಂಥ ಕಾರಣ ಈಗ ನನಗೆ ಬೇಟೆ ಆಡೋಕ್ಕಾಗ್ತಾ ಇಲ್ಲ. ಈಗ ಯುಕ್ತಿಯಿಂದ ಮಾತ್ರ ಬೇಟೆ ಆಡಬೇಕಾಗುತ್ತೆ. ಆಗ ಒಂದು ಮೊಳನ ನೋಡಿ ಅವನು ಈಗಂತಾನೆ, ಏ ಮೊಲ, ಚಾಕ್ಲೇಟ್ ತಿಂತೀಯಾ? ಏ ಭಯ ಪಡ್ಬೇಡ, ನಾನ್ ನಿನ್ನ ಹೊಡೆಯೋದಿಲ್ಲ. ನಾನ್ ನಿಮ್ ತಂದೆ ಸ್ನೇಹಿತ. ನೀವು ನಮ್ಮ ತಂದೆ ಸ್ನೇಹಿತನ ಅಂಕಲ್? ನಾವಿಬ್ರು ತುಂಬಾ ಒಳ್ಳೆ ಸ್ನೇಹಿತರು. ಅಂಕಲ್, ನೀವು ನಮ್ಮ ಅಪ್ಪನಿಗೆ ಎಷ್ಟು ದಿನದ ಮುಂಚೆ ಸಿಕ್ಕಿದ್ರಿ? ನೆನ್ನೆನೆ ಸಿಕ್ಕಿದ್ರಿ ನಾವಿಬ್ರು, ಮತ್ತೆ ಜೊತೆಗೆ ಊಟನೂ ಮಾಡಿದ್ವಿ. ಅಂಕಲ್, ಬೆಳಗ್ಗೆ ಬೆಳಗ್ಗೆ ನಾನೇನ ಸಿಕ್ಕಿದ್ದು ನಿಮ್ಗೆ? ನಮ್ಮಪ್ಪ ಸತ್ತು 10 ವರ್ಷ ಆಯಿತು. ಅದು ಹಾಗಾದ್ರೆ ನೀನು ಗಿರಿಧಾರಿ ಮಗ ಅಲ್ವಾ? ಅಂಕಲ್, ನನಗ್ ಗೊತ್ತು ನೀವು ಸುಳ್ಳು ಹೇಳಿ ನನ್ನನ್ನ ನಿಮ್ ಹತ್ರ ಕರ್ಸಿ ನನ್ನ ಬೇಟಾಡ್ಬೇಕು ಅನ್ಕೊಂಡಿದ್ದೀರಾ. ಆದ್ರೆ ನಾನು ನಿಮ್ಗೆ ಸಿಕ್ಕೋ ಅಂತವನು ಅಲ್ಲ. ಹಂಗಂತೇಳಿ ಆ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ. ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನೀಗ ಮೊಲನೂ ಸಹ ಹಿಡಿಯೋಕ್ಕಾಗ್ತಾ ಇಲ್ಲ. ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ನಾನು ಹಸುವಿನಿಂದನೇ ಸಾಯ್ತೀನಿ. ಮೈ ಹುಷಾರಿಲ್ದೆ ಚಿಕಿತ್ಸೆಗೋಸ್ಕರ ಅವನು ಡಾಕ್ಟರ್ನ ಅದರ ಮನೆಗೆ ಅಂತಾನೆ ಕರ್ಸಿರ್ತಾನೆ. ಮಹಾರಾಜ್, ಒಂದ್ ವೇಳೆ ನೀವು ಬೇಗ ಸರಿ ಹೋಗ್ಬೇಕಂದ್ರೆ ಆಗೊಂದು ಕೆಲಸ ಮಾಡ್ಬೇಕಾಗುತ್ತೆ. ಏನ್ ಕೆಲ್ಸ? ಬೇಗ ಹೇಳು. ಇಲ್ಲಿವರೆಗೂ ನೀವು ದಿನ ಬೇರೆ ಬೇರೆ ಪ್ರಾಣಿಗಳನ್ನ ತಿಂತಾ ಇದ್ರಿ, ಆದ್ರೆ ಈಗ ನೀವು ಒಂದೇ ಪ್ರಾಣಿಯನ್ನ ಮಾತ್ರ ತಿನ್ಬೇಕು. ಏನ್ ಹಾಗಂದ್ರೆ? ಆದ್ರೆ ಬೆಳಿಗ್ಗೆ ಯಾವ ಪ್ರಾಣಿಯನ್ನ ತಿಂದ್ರೋ ರಾತ್ರಿವರೆಗೂ ಅದೇ ಜಾತಿ ಪ್ರಾಣಿಯನ್ನ ತಿನ್ಬೇಕಾಗುತ್ತೆ. ಆದ್ರೆ ಬೇರೆ ದಿನ ಬೇರೆ ಪ್ರಾಣಿಯನ್ನ ಬೇಟೆಯಾಡಿ ತಿನ್ಬಹುದಲ್ವಾ? ಆದ್ರೆ ಆ ದಿನ ಕೇವಲ ಆ ಪ್ರಾಣಿಯನ್ನೇ ಮಾತ್ರ ತಿನ್ಬೇಕು. ಆಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಹಾಗಂತ ಹೇಳಿ ಅವ್ರಿಗೆ ಕೊಡ್ಬೇಕಾಗಿರೋ ಮದ್ದನ್ನು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಡಾಕ್ಟರ್. ಆಗ ಶೇರ್ ಸಿಂಗ್ ಒಂದು ಜಿಂಕೆಯನ್ನು ನೋಡ್ತಾನೆ. ಇವತ್ತು ಈ ಜಿಂಕೆ ಬೇಟೆಗೆ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ಶೇರ್ ಸಿಂಗ್ ಅದ್ರ ಹತ್ರ ಹೀಗಂತ ಹೇಳ್ತಾನೆ, ಏ ಜಿಂಕೆ, ಸ್ವಲ್ಪ ಈ ಕಡೆ ಬಾ. ನನಗೆ ನಿನ್ನ ಹತ್ರ ತುಂಬಾ ಮುಖ್ಯವಾದ ಕೆಲಸ ಇದೆ. ನಾನು ನಿನಗೆ ಸಿಗಾಕೊಳ್ಳೋನು ಅಲ್ಲ ಶೇರ್ ಸಿಂಗ್. ನನಗ್ ಗೊತ್ತು, ನೀನ್ ಇದೇ ರೀತಿ ಪ್ರಾಣಿಗಳನ್ನ ನಿನ್ನ ಹತ್ರ ಕರ್ಕೊಂಡು ತಿಂದ್ಬಿಡ್ತೀಯ. ಅದು ಶೇರ್ ಸಿಂಗಿನ ಬಲೆಗೆ ಸಿಕ್ಕಾಕೊಳ್ಳೋದಿಲ್ಲ. ಆಗ ಶೇರ್ ಸಿಂಗ್ ಈಗಂತ ಯೋಚನೆ ಮಾಡ್ತಾನೆ, ಈಗ ನನ್ಗೆ ಯಾವ ಪ್ರಾಣಿನೂ ಹಿಡಿಯಕ್ಕಾಗಲ್ಲ. ಏನ್ ಮಾಡೋದು, ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಆಗ ಅದೇ ಸಮಯದಲ್ಲಿ ಅವನಿಗೆ ನರಿಯ ಬಗ್ಗೆ ಯೋಚನೆ ಬರುತ್ತೆ. ಆಗ ನರಿನ ಮನೆಗೆ ಕರೀತಾನೆ. ಹೇಳಿ ಮಹಾರಾಜ್, ನನ್ನನ್ನು ಯಾಕೆ ಕರೆದ್ರಿ? ಲೋ ನರಿ, ನನ್ಗೀಗ ವಯಸ್ಸಾಗಿದೆ. ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಬುದ್ಧಿವಂತನಿಗೆ ಈ ರಾಜ್ಯವನ್ನ ಬಿಟ್ಕೊಡ್ಲಿ ಅಂತ. ನನ್ನ ನಂತರ ನೀನು ಈ ರಾಜ್ಯವನ್ನ ಆಳ್ಬೇಕು ಅನ್ಕೊಂಡಿದೀಯಾ? ಶೇರ್ ಸಿಂಗಿನ ಬಾಯಿಂದ ಈ ಮಾತನ್ನು ಕೇಳಿದ ತಕ್ಷಣ ನರಿಗೆ ಹಂಗೆ ಕಿವಿ ನಿಂತ್ಕೊಂಡ್ಬಿಡುತ್ತೆ. ಯಾಕಿಲ್ಲ, ಒಂದ್ ವೇಳೆ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಈ ಕಾಡನ್ನ ಆಳ್ವಿಕೆ ಮಾಡ್ತೀನಿ. ಆದ್ರೆ ಅದಕ್ಕಾಗಿ ನೀನು ಪರೀಕ್ಷೆಗೊಳಗಾಗಬೇಕಾಗುತ್ತೆ. ಪರೀಕ್ಷಾ? ಯಾವ ರೀತಿ ಪರೀಕ್ಷೆ ಮಹಾರಾಜ್? ಬರುವಂತ ಕೆಲವು ದಿನಗಳವರೆಗೆ ನೀನು ಪ್ರತಿದಿನ ನನಗೆ 3 ಪ್ರಾಣಿನ ತಂದು ಕೊಡ್ಬೇಕಾಗುತ್ತೆ. ಆದ್ರೆ ನೆನ್ಪಿರ್ಲಿ, ಆ 3 ಪ್ರಾಣಿಗಳು ಒಂದೇ ಜಾತಿಯದ್ದಾಗಿರ್ಬೇಕಾಗುತ್ತೆ. ಸಿಂಹಾಸನದಕ್ಕೋಸ್ಕರ ರಾಜ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಮಾರನೇ ದಿನದಿಂದನೇ ಅದರ ಕೆಲಸ ಶುರು ಮಾಡತ್ತೆ. ಒಂದಿನ 3 ಹಸುಗಳು ನಿಂತಿರೋದನ್ನ ನೋಡುತ್ತೆ. ಕುರ್ಚಿಗಾಗಿ ದೊಡ್ಡವರು ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಮತ್ತೆ ನಾನ್ ಸಹ ಸುಳ್ಳು ಹೇಳಿ ಈ ಹಸುಗಳನ್ನ ಶೇರ್ ಸಿಂಗ್ಗೆ ಊಟ ಮಾಡುವಲ್ಲ, ಇದರಲ್ಲಿ ತಪ್ಪೇನಿದೆ? ಅಸಲಿಗೆ ನನಗೂ ಸಹ ಕುರ್ಚಿ ಸಿಗಲಿದೆ. ಅವ್ರ ಹತ್ರ ಹೋಗಿ ಕುರಿ ಅಣ್ಣ ಈಗಂತ ಹೇಳ್ತಾನೆ, ಅರೆ ಹಸುಗಳ, ಇವತ್ ನಿಮ್ಮ ಅದೃಷ್ಟ ತೆರ್ಕೊಳ್ತು. ಗೊತ್ತಾ, ನಿಮ್ 3 ಜನರನ್ನ ಶೇರ್ ಸಿಂಗ್ ಕರೆದಿದ್ದಾರೆ. ಶೇರ್ ಸಿಂಗ್ ನಮ್ಮನೆ ಕರೆದ್ರ? ಏಕೆ? ಯಾಕಂದ್ರೆ ನಿಮ್ಮ 3 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ಅವರನ್ನ ಮಂತ್ರಿ ಮಾಡ್ತಾರಂತೆ. ಏನು? ನೀನ್ ನಿಜ ಹೇಳ್ತಾ ಇದೀಯಾ? ತಾಯಣೆ, ನಾನು ಯಾವತ್ತೂ ಸುಳ್ಳೇ ಹೇಳೋದಿಲ್ಲ. ಪಾಪ ಅವರು ಅವ್ನ್ ಹೇಳಿದ್ದನ್ ಎಲ್ಲ ನಂಬಿಡ್ತಾರೆ. ಮಹಾರಾಜರನ್ನ ಭೇಟಿ ಹೋಗೋಕೆ ನಾವ್ ಯಾವಾಗ ಹೋಗ್ಬೇಕು? 3 ಜನರು ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಗ್ಗೆ, ಮತ್ತೊಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ ಹೋಗ್ಬೇಕಾಗುತ್ತೆ. ಮಂತ್ರಿ ಆಗ್ಬೇಕು ಅನ್ನುವ ಒಂದು ದುರಾಸೆಯಿಂದ ಅವರು ಬೇರೆ ಬೇರೆ ಸಮಯದಲ್ಲಿ ರಾಜನನ್ನ ಹೋಗಿ ಭೇಟಿ ಮಾಡ್ತಾರೆ. ಆಗ ಶೇರ್ ಸಿಂಗ್ ಒಬ್ಬೊಬ್ಬರನ್ನೇ ಬೇಟೆಯಾಡಿ ತಿಂದ್ಬಿಡ್ತಾನೆ. ಇದೇ ರೀತಿ ಆ ನರಿ ಯಾವಾಗ್ಲೂ ಒಂದೊಂದು ಜಂತುವನ್ನು ಕರ್ಕೊಂಡು ಹೋಗಿ ಬಲಿ ಕೊಡ್ತಾ ಇತ್ತು. ರಾಜ ಅದನ್ನ ಬೇಟೆಯಾಡಿ ತಿಂತಿದ್ದ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ.
ಒಂದಿನ ಕುರಿಗಳು 3 ಮೇಯ್ತಾ ಇರ್ತವೆ. ಇವತ್ತು ಈ 3 ಮೇಕೆಗಳನ್ನು ಟಾರ್ಗೆಟ್ ಮಾಡ್ತೀನಿ. ಆಗ ನರಿ ಆ 3 ಕುರಿಗಳ ಹತ್ರ ಬಂದು, ನೀವು ಅದೇ 3 ಮೇಕೆಗಳ ಯಾರನ್ನ ರಾಜ ಶೇರ್ ಸಿಂಗ್ ದಿನಾ ಹೊಗಳ್ತಾ ಇರ್ತಾರೆ. ಏನು ರಾಜ ನಮ್ಮನ್ನ ಹೊಗಳ್ತಿದಾರಾ? ಕೇವಲ ಹೊಗಳೋದೇ ಅಲ್ಲ, ಅವರು ನಿಮ್ಮ 3 ಜನರಲ್ಲಿ ಯಾರಾದ್ರೊಬ್ಬರನ್ನ ಅವರ ಮಂತ್ರಿ ಮಾಡ್ಕೊಳ್ತಾರಂತೆ. ನೀನ್ ಹೇಳ್ತಿರೋದೇನು ನಿಜಾನಾ? ತಾಯಣಿ, ನಾನ್ ಯಾವತ್ತೂ ಸುಳ್ಳೇ ಹೇಳುದಿಲ್ಲ. ಶೇರ್ ಸಿಂಗ್ ನ ನೋಡಕ್ಕೆ ಯಾವಾಗ ಹೋಗ್ಬೇಕು? 3 ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಿಗ್ಗೆ, ಒಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ. ಆದ್ರೆ ಸರಿ, ನಾಳೆ ಬೆಳಗ್ಗೆನೆ ನಾನ್ ಹೋಗಿ ಭೇಟಿ ಮಾಡ್ತೀನಿ. ನಾಳೆ ಮಧ್ಯಾಹ್ನ ನಾನ್ ಹೋಗ್ತೀನಿ, ಸಾಯಂಕಾಲ ನಾನು ರಾಜನನ್ನು ಭೇಟಿ ಮಾಡ್ತೀನಿ. 3 ಎಷ್ಟು ಖುಷಿ ಆಗ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಾಳೆ ಇವರು ಸಾವನ್ನ ಭೇಟಿ ಆಗ್ತಾರೆ ಅಂತ. ಆಮೇಲೆ ಆ ನರಿ ತುಂಬಾ ಸಂತೋಷದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ರಾಣಿ, ಆ ನರಿ ನಮ್ಮನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದೆ. ಅದರ ಮಾತಿಗೆ ನಾವು ಬಲಿ ಆಗ್ತೀವಿ ಅನ್ಕೊಂಡಿದೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಅದರ ಡ್ಯಾಡ್ ನಾವು ಅಂತ. ಮಹಾರಾಜ್, ಇವತ್ತು ನಾನು ನಿಮಗೆ ಸಂತೋಷದ ಸುದ್ದಿಯನ್ನು ತಂದಿದ್ದೀನಿ. ಸಂತೋಷದ ಸುದ್ದಿ? ಬೇಗ ಹೇಳು. ಮಹಾರಾಜ್, ಇಲ್ಲಿವರೆಗೂ ನೀವು ತುಂಬಾನೇ ಮಾಂಸ ತಿಂದಿದ್ದೀರಾ. ಆದ್ರೆ ನಾಳೆ ನಿಮಗೆ ಬೇರೆ ಮಾಂಸವನ್ನ ತಿನ್ನಿಸ್ತೀನಿ. ಬೇರೆ ಮಾಂಸ? ನಾಳೆ ನಿಮಗೆ ಮೇಕೆಯನ್ನ ತಿನ್ನಿಸ್ತಾ ಇದ್ದೀನಿ. ವಾ, ಮೇಕೆ ತಿನ್ನೋದ್ರಿಂದ ನಾನು ಬೇಗ ಸರಿ ಹೋಗ್ತೀನಿ. ಮತ್ತೆ ಸರಿ ಹೋಗ್ತಿದ್ದಂಗೆ ನೀವು ನನ್ನ ಮಂತ್ರಿ ಮಾಡೋದನ್ನ ಮರಿಬಾರ್ದು. ಯಾಕಿಲ್ಲ. ಮಾರನೇ ದಿನ ಬೆಳಗ್ಗೆನೆ ರಾಣಿ ರಾಜನನ್ನು ಭೇಟಿ ಮಾಡಕ್ಕೆ ಹೋಗ್ತಾಳೆ. ಮಹಾರಾಜರಿಗೆ ಜೈ ಹೋ. ಮಹಾರಾಜ, ನರಿ ಹೇಳಿದ್ರು ನೀವು ನನ್ನ ಮಂತ್ರಿ ಮಾಡ್ತೀರಿ ಅಂತ. ನನ್ನ ಹತ್ರ ಬಾ, ನಾನಿನ್ನ ತಪ್ಕೊಂಡು ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ರಾಣಿ ರಾಜನ ಹತ್ರ ಈಗಂತ ಹೇಳುತ್ತೆ, ಮಹಾರಾಜ, ನೀವು ನನ್ನ ಮಂತ್ರಿಯನ್ನು ಮಾಡೋದಕ್ಕೆ ಕರೆದಿಲ್ಲ. ನೀವು ನನ್ನನ್ನ ಬೇಟೆಯಾಡಿ ತಿನ್ಬೇಕನ್ಕೊಂಡಿದ್ದೀರಾ. ಅದಕ್ಕೆ ಅವನು ನನ್ನೆಲ್ಲ ಕಳ್ಸಿದಾನೆ. ಮೇಕೆ ಮಾತು ಕೇಳಿ ರಾಜನಿಗೆ ಸ್ವಲ್ಪ ಶಾಕ್ ಆಗತ್ತೆ. ಹೌದು, ನನಗೆ ಎಲ್ಲಾ ಗೊತ್ತಿದೆ. ಬೇಗ ನೀವು ಸಾಯಿಸಿ ತಿನ್ನಿ. ಆದ್ರೆ ನಿಮಗೊಂದು ಸಮಸ್ಯೆ ಆಗತ್ತೆ ಗೊತ್ತಾ? ನನ್ನ ಪ್ರಾಣಕ್ಕೆ ಅಪಾಯನ? ಅದು ಹೇಗ್ ಸಾಧ್ಯ? ಈ ನಡುವೆ ನನಗೆ ಒಂದು ಭಯಂಕರವಾದ ವ್ಯಾಧಿ ಬಂತು. ಅದು ತುಂಬಾನೇ ಭಯಂಕರವಾದದ್ದು. ನೀವು ನನ್ನನ್ನು ತಿಂದ್ರೆ ಆ ವ್ಯಾಧಿ ನಿಮ್ಗೂ ಬರತ್ತೆ ಹಂಗಂತ ಆ ರಾಜನ ಹತ್ರ ಹೇಳುತ್ತೆ. ನನ್ನ ಆರೋಗ್ಯ ಕೆಡಿಸ್ಕೊಳ್ಳೋಕ್ ಇಷ್ಟ ಇಲ್ಲ ಮೇಕೆ, ನೀನು ಹೋಗ್ಬೋದು. ಆದ್ರೆ ಆ ಮೇಕೆ ಹೋಗಕ್ಕಿಂತ ಮುಂಚೆ ಹೀಗಂತ ಹೇಳ್ಬಿಟ್ಟು ಹೋಗುತ್ತೆ, ಮಹಾರಾಜ, ನಿಮ್ಮ ವ್ಯಾಧಿಗೆ ನನ್ನ ಹತ್ರ ಚಿಕಿತ್ಸೆ ಇದೆ. ಆದ್ರೆ ನಾನು ನಿಮ್ಗೆ ಅದರ ಬಗ್ಗೆ ನಾಳೆ ಹೇಳ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ಯಾರಿ ರಾಜನನ್ನು ನೋಡಕ್ಕೆ ಬರ್ತಾಳೆ. ಮಹಾರಾಜ್ಗೆ ಜೈ ಹೋ. ಹೇಳಿ ಮಹಾರಾಜ, ನಾನ್ ನಿಮಗೆ ಹೇಗೆ ಸಹಾಯ ಮಾಡಲಿ? ನಿನಗೂ ಗೊತ್ತಾ ನಾನ್ ನಿನ್ನ ಇಲ್ಲಿಗೆ ಯಾಕೆ ಕರೆದಿದ್ದೀನಿ ಅಂತ? ಹಾ ಮಹಾರಾಜ, ನೀವು ನನ್ನ ತಿನ್ಬೇಕನ್ಕೊಟ್ಟಿದ್ದೀರಾ. ಆದ್ರೂ ಸಹ ನೀನ್ ಇಲ್ಲಿಗೆ ಬಂದ? ಹಾ, ಆದ್ರೆ ನೀವ್ ನನ್ನ ಸಾಯಿಸಕ್ಕಾಗೋದಿಲ್ಲ. ನಾನ್ ನಿನ್ನ ಹೊಡಿಯೋಕ್ಕಾಗಲ್ವಾ? ಹೇಗೆ? ನನ್ನ ಜಾತಕದಲ್ಲೇ ಬರ್ದಿದೆ, ನನ್ನನ್ ಯಾರಾದ್ರೂ ಸಾಯಿಸ್ಕೊಂಡ್ ತಿಂದ್ರೆ ಅವರಿಗೆ ಸಾವು ಗ್ಯಾರಂಟಿ ಅಂತ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾ ಭಯ ಪಡ್ತಾನೆ. ನೀನು ಶಾಪಕ್ಕೊಳಗಾಗದ ಮೇಕೆನಾ? ಸರಿ ಮಹಾರಾಜ, ನಾನ್ ನಿನ್ನ ಸಾಯಿಸಲ್ಲ, ನೀನು ಹೋಗ್ಬೋದು. ಹಂಗಂತ ಹೇಳಿ ಪ್ಯಾರಿ ಕೂಡ ಅಲ್ಲಿಂದ ಹೋಗ್ತಾಳೆ. ಅದು ಕೂಡ ಹೋಗುವಾಗ ಶೇರ್ ಸಿಂಗ್ ಹತ್ರ ಹೀಗಂತ ಹೇಳತ್ತೆ, ಮಹಾರಾಜ, ನಿನ್ನ ಅನಾರೋಗ್ಯಕ್ಕೆ ನನ್ನ ಹತ್ರ ಚಿಕಿತ್ಸೆ ಇದೆ. ಅದೇನಂತ ನಾಳೆ ಹೇಳ್ತೀನಿ ನಿಂಗೆ. ಅವರಿಬ್ರು ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳಿ ಹೋಗಿರ್ತಾರೆ. ಅದಕ್ಕೆ ರಾಜ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. 2 ಮೇಕೆಗಳು ಹೋಗ್ತಾ ಹೋಗ್ತಾ ಒಂದೇ ಮಾತನ್ನ ಹೇಳ್ಬಿಟ್ಟೋದ್ರು. ಅಸಲಿಗೆ ಮಾಂಜರ ಅಂದ್ರೆ ಏನು? ರಾತ್ರಿ ಸಮಯದಲ್ಲಿ ದುಲ್ಹಾರಿ ಶೇರ್ ಸಿಂಗ್ ಹತ್ರ ಬರ್ತಾಳೆ. ಮಹಾರಾಜ, ನನ್ನನ್ನ ಬೇಗ ಸಾಯಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ದೊಡ್ಡ ಪ್ರಮಾದ ಇದೆ. ಹೆಂಗಾದ್ರೂ ಸಾಯ್ಬೇಕು ಅಂತ ಅನ್ಕೋತಿರುವ ಈ ಮೇಕೆನ ನೋಡಿ ರಾಜಗೆ ಆಶ್ಚರ್ಯ ಆಗುತ್ತೆ. ಜನ ನನ್ನ ಹತ್ರ ಜೀವ ಭಿಕ್ಷೆ ಕೇಳ್ತಾರೆ, ಮತ್ತೆ ಈ ಮೇಕೆ ಸಾಯ್ಬೇಕು ಅಂತ ಬಯಸ್ತಾ ಇದೆಯಲ್ಲ, ಅಸಲಿಗೆ ಏನಿದು? ಮಹಾರಾಜ, ನನಗೂ ಬೇಗ ಒಳ್ಳೇದನ್ನ ಮಾಡಿ. ದಯವಿಟ್ಟು ನನ್ನ ಬೇಗ ಸಾಯಿಸಿ ತಿನ್ಬಿಡಿ. ಬೇಗ ಬೇಗ ನನ್ನ ಸಾಯಿಸಿ ತಿನ್ಬೇಡಿ. ಏ ಮೇಕೆ, ನೀನ್ ಸಾಯೋದಕ್ಕೆ ಇಷ್ಟೊಂದು ಆಸೆ ಯಾಕೆ ಪಡ್ತಾ ಇದೀಯಾ? ಅಸಲಿಗೆ ವಿಷಯ ಏನು? ಮಹಾರಾಜ, ನನಗೊಬ್ಬ ಮಹರ್ಷಿ ಹೇಳಿದ್ರು, ಯಾವ ಪ್ರಾಣಿ ನಿನ್ನ ಸಾಯಿಸಿ ತಿನ್ನುತ್ತೋ ಬರೋ ಜನ್ಮದಲ್ಲಿ ನೀನು ಅದೇ ಪ್ರಾಣಿಯಾಗಿ ಹುಟ್ತೀಯಾ ಅಂತ. ಅಂದ್ರೆ ಮುಂದಿನ ಜನ್ಮದಲ್ಲಿ ನೀನು ಸಿಂಹ ಆಗ್ತೀಯಾ? ನನ್ನನ್ನ ಸಾಯಿಸುವ ಆ ಜಂತು
ನನ್ನಂಗೆ ಹುಟ್ಟತ್ತೆ ಅಂತ ಹೇಳಿದ್ರು. ಮತ್ತೆ ನಾನು ಮೇಕೆ ಆಗ್ತೀನಾ? ಹಾ ಹೌದು ಮಹಾರಾಜ. ಹಾಗಾದ್ರೆ ನಾನ್ ನಿನ್ನ ಸಾಯಿಸಲ್ಲ, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನಾನ್ ಮೇಕೆ ಆಗೋಕ್ ಬಯಸೋದಿಲ್ಲ. ಹಾಗಾದ್ರೆ ನಾನು ಹೋಗ್ಬೇಕಾ? ಹಾ ಹೋಗು. ಈ ಸಾರಿ ದುಲ್ಹಾರಿ ಹೋಗುವಾಗ ಕೂಡ ಅದೇ ಮಾತನ್ನು ಹೇಳುತ್ತೆ. ಮಹಾರಾಜ, ನಿನ್ನ ಈ ಅನಾರೋಗ್ಯಕ್ಕೆ ಚಿಕಿತ್ಸೆ ನನ್ನ ಹತ್ರ ಇದೆ, ಆದ್ರೆ ಅದೇನು ಅಂತ ನಾನ್ ನಿಂಗೆ ನಾಳೆ ಹೇಳ್ತೀನಿ. ಈ ಮೇಕೆ ಸಹ ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳ್ಬಿಟ್ಟೋಯ್ತು. ಅಸಲಿಗೆ ವಿಷಯ ಏನು? ಮಾರನೇ ದಿನ ಆ ಶೇರ್ ಸಿಂಗ್ ಇವ್ ಮೂವರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಸ್ವಲ್ಪ ತಾದ ನಂತರ ಅವ್ರ ಮೂವರು ಬರ್ತಾರೆ. ನಾನ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಹೇಳಿ ಮೇಕೆಗಳೇ, ಅದು ಯಾವ ಚಿಕಿತ್ಸೆ? ಅದರಿಂದ ನಾನು ಸರಿ ಹೋಗೋದು? ನೋಡಿ ಮಹಾರಾಜ, ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ನೀವು ತಿನ್ಬೇಕಾಗಿರೋದು ನಮ್ಮನ್ನಲ್ಲ, ನೀವು ಆ ನರಿ ಮಾಂಸವನ್ನು. ಹೌದು ಮಹಾರಾಜ, ನೀವು ಆ ನರಿ ಮಾಂಸವನ್ನು ತಿಂದ್ರೆ ಬೇಗ ಆರೋಗ್ಯವಾಗಿ ಬದಲಾಗ್ತೀರಾ, ಇಲ್ಲ ಅಂದ್ರೆ ನೀವು ಬೇಗ ಮೇಲೆ ಹೋಗ್ಬಿಡ್ತೀರಾ. ಇಲ್ಲ, ನಾನ್ ಸಾಯೋಕ್ ಬಯಸೋದಿಲ್ಲ. ನಾನಿವತ್ತೇ ತೋಳನ ಗೋವಿಂದ ಅನಿಸ್ಬಿಡ್ತೀನಿ. ಸರಿ ಮಹಾರಾಜ, ನಾವು ಹೋಗ್ ಬರ್ತೀವಿ. ಅವರು ತುಂಬಾ ಬುದ್ಧಿವಂತಿಕೆಯಿಂದ ರಾಜನನೇ ಮೋಸ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನ ಆ ನರಿನ ಸಾವ್ಗೆ ಹತ್ರ ಮಾಡ್ತಾರೆ. ಆ ನರಿನ ಸಾಯಿಸಿ ತಿಂದಿದ ನಂತರ ಮಹಾರಾಜ ಅವ್ರ ಮೂವರ್ನ ಮಂತ್ರಿಯಾಗಿ ಬದಲಾಯಿಸ್ತಾನೆ. ಕಾಡಿನಲ್ಲಿ ರಾಧಾ ಎಂಬ ಹೆಸರಿನ ಮೇಕೆ ತನ್ನ ಅಮ್ಮನೊಂದಿಗೆ ವಾಸಿಸುತ್ತಿತ್ತು. ಇವರಿಬ್ರು ಒಂದಿನ ಕಾಡಿನಲ್ಲಿ ಹುಲ್ ತಿಂತಾ ಇದ್ರು. ಆಗ ಅವರೆದ್ರಿಗೆ ಇದ್ದಕ್ಕಿದ್ದಂತೆ ಈ ಚಿರತೆ ಬಂದ್ಬಿಡುತ್ತೆ. ರಾಧಾ, ರಾಧಾ ಓಡು! ರಾಧಾ ಹೆದ್ರುಕೊಂಡು ಓಡ್ ಹೋಗಿ ಮರದ ಹಿಂದೆ ಕುತ್ಕೊಳ್ಳುತ್ತೆ. ಮುದಿ ಮೇಕೆ, ನಿನ್ನ ಮಗಳನ್ನು ಓಡಿಸಿದೆ, ಆದ್ರೆ ನಿನಗೆ ಓಡಲು ನಾನು ಬಿಡೋದಿಲ್ಲ. ಚೀತಾನೆ ಹೀಗ್ ಹಾರ್ ಬಂದು ರಾಧಾನ ಅಮ್ಮನನ್ನ ಸಾಯಿಸ್ಬಿಡುತ್ತೆ. ಮರದ ಹಿಂದೆ ಕೂತ್ಕೊಂಡಿದ್ದಂತಹ ರಾಧಾ ತನ್ನ ಅಮ್ಮ ಚಿರತೆ ಕೈಯಿಂದ ಸಾಯೋದನ್ನ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ನನ್ನ ಅಮ್ಮನನ್ನು ಅದು ಸಾಯಿಸ್ಬಿಡ್ತು, ನಾನೀಗ ಅನಾಥೆ. ರಾಧಾ ಅಳುತ್ತಾ ತನ್ನ ಜೀವ ಉಳಿಸ್ಕೊಂಡು ಕಾಡಿನಲ್ಲಿ ಓಡ್ ಹೋಗುತ್ತೆ. ಇಲ್ ನೋಡಿದ್ರೆ ಚಿರತೆ ಈ ಮಾಂಸವನ್ನು ತಗೊಂಡು ನದಿ ಕಡೆ ಹೋಗ್ತಾ ಇರುತ್ತೆ. ಮೊದಲು ಹಸಿ ಮಾಂಸ ತಿಂದು ಹಸಿವು ನೀಗಿಸುತ್ತೇನೆ, ಮತ್ತೆ ತಣ್ಣಗಿನ ನೀರು ಕುಡಿದು ಬಾಯಾರಿಕೆ ನೀಗಿಸುತ್ತೇನೆ. ಸ್ವಲ್ಪ ಸಮಯದಲ್ಲೇ ಈ ಚಿರತೆ ಮಾಂಸವನ್ನೆಲ್ಲ ತಿಂದುಬಿಟ್ಟು ಈ ನದಿಯಲ್ಲಿ ನೀರ್ ಕುಡಿತಾ ಇರುತ್ತೆ. ಆಗಿದ್ದಕ್ಕಿದ್ದಂತೆ ನದಿಯಿಂದ ಕಪ್ಪಾದ ಹೊಗೆ ಬರುತ್ತೆ. ನೀನ್ ಯಾರು? ನಾನು ನಿನ್ನ ಮೃತ್ಯು ಚಿರತೆ. ಆದ್ರೆ ನಾನು ನಿನಗೇನು ಮಾಡಿದ್ದೇನೆ? ಈಗ ನೀನು ಆ ಮೇಕೆಯನ್ನು ಕೊಂದು ತಿಂದೆಯಲ್ಲ, ಅದು ನಿನಗೇನು ಮಾಡಿದೆ ಹೇಳು ಈಗ. ಆ ಮೇಕೆ ನನ್ನ ಶಿಕಾರಿ ತಿಳಿತಾ? ಹಾಗಾದ್ರೆ ಈಗ ನೀನು ನನ್ನ ಶಿಕಾರಿ. ಮತ್ತೆ ಕಣ್ಮುಚ್ಚಿ ಬಿಡೋದ್ರೊಳಗಡೆ ಈ ರಾಕ್ಷಸ ಚಿರತೆಯನ್ನ ಕೊಂದುಬಿಡುತ್ತೆ. ಯಾವುದೇ ಚಿರತೆ ಮೇಕೆಯ ಮಾಂಸ ತಿಂದು ಈ ನದಿಯ ನೀರು ಕುಡಿದರೆ ಆಗ ನಾನು ತಾಂತ್ರಿಕನ ಬಂಧನದಿಂದ ಮುಕ್ತನಾಗುತ್ತೇನೆ ಎಂದು ಹೇಳಿದ ತಾಂತ್ರಿಕ. ನೋಡಿ, ಈಗ ನಾನು ಮುಕ್ತನಾಗಿದ್ದೇನೆ. ಬಹಳ ವರ್ಷಗಳ ಹಿಂದೆ ಕಾಡಿನ ಮಾಂತ್ರಿಕರೊಬ್ಬರು ಈ ರಾಕ್ಷಸರ ತಂದೆಯನ್ನು ಕೊಂದುಬಿಟ್ಟು ಇವರನ್ನ ಅನಾಥರನ್ನಾಗಿ ಮಾಡಿ ನದಿಲಿ ಎಸ್ಬಿಟ್ಟಿದ್ರು. ಹಾಗಾಗಿ ಇದರ ಕಣ್ಣು ಈಗ ಯಾವ ಪ್ರಾಣಿಗಳ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಕಾಡುವಾಸಿಗಳೇ, ನಿಮ್ಮಿಂದಾಗಿ ನಾನು ಅನಾಥನಾದೆ ಮತ್ತು ನಿಮ್ಮ ಕಾರಣದಿಂದಾಗಿಯೇ ಈ ನದಿಯಲ್ಲಿ ಎಷ್ಟು ಸಮಯದಿಂದ ಬಂದಿತ್ತನಾಗಿದ್ದೆ. ಆದರೆ ಇದರ ಶಿಕ್ಷೆ ನಾನು ನಿಮಗೆ ನೀಡುತ್ತೇನೆ. ಒಂದೊಂದಾಗಿ ಎಲ್ಲ ಪ್ರಾಣಿಗಳನ್ನು ನಾನು ತಿಂದು ಬಿಡುತ್ತೇನೆ. ಇಲ್ಲಿ ನೋಡಿದ್ರೆ ರಾಧಾ ಅನಾಥರಾಗಿ ಕಾಡಿನಲ್ಲೆಲ್ಲ ಓಡಾಡ್ತಾ ಇತ್ತು. ಆಗ ಅಲ್ಲಿಗೊಂದು ಆನೆ ಬಂದ್ಬಿಡುತ್ತೆ. ಆನೆ ಅಣ್ಣ, ನಾನು ಅನಾಥೆ. ಈ ಪ್ರಪಂಚದಲ್ಲಿ ನನ್ಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನಿಮ್ ಮನೆಯಲ್ಲಿ ನನ್ನನ್ನ ಇಟ್ಕೊಂಡು ಕಾಪಾಡ್ತೀರಾ? ಮೇಕೆ, ನನಗೆ ನಿನ್ನ ನೋವು ಅರ್ಥ ಆಯಿತು. ನನ್ನಲ್ಲಿ ಸಾಮರ್ಥ್ಯ ಇದೆ, ಆದರೆ ಚುರುಕುತನ ನನ್ನಲ್ಲಿಲ್ಲ. ಆದ್ದರಿಂದ ನಾನಿನ್ನ ರಕ್ಷಣೆ ಮಾಡಲಾರೆ. ನನ್ನನ್ನು ಕ್ಷಮಿಸು. ರಾಧಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗುತ್ತೆ.
ದಾರಿಯಲ್ಲಿ ಅದಕ್ಕೊಂದು ಜಿಂಕೆ ಸಿಕ್ಬಿಡುತ್ತೆ. ಜಿಂಕೆ ಆಂಟಿ, ಒಂದು ಚಿರತೆ ನನ್ನಮ್ಮನ್ನ ನನ್ನ ಕಣ್ಣೆದುರುಗಡೆನೆ ಕೊಂದು ಸಾಯಿಸ್ಬಿಡ್ತು. ನಾನೀಗ ಅನಾಥೆ. ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ತೀರಾ? ನಾನ್ ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ ಮಗು. ನೀವು ಒಬ್ಬ ಸ್ತ್ರೀಯಾಗಿ ಇನ್ನೊಬ್ಬ ಸ್ತ್ರೀಗೆ ಸಹಾಯ ಮಾಡಲ್ಲ ಅಂತೀರಾ? ಮಗು, ಈ ಕಾಡಿನ ಪ್ರಪಂಚವೇ ಬೇರೆ. ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ. ಎಲ್ರೂ ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಇಲ್ಲಿ. ನನ್ನನ್ನ ಕ್ಷಮಿಸ್ಬಿಡು. ರಾಧಾ ಇಲ್ಲೂ ಕೂಡ ನಿರಾಶೆಯಿಂದ ಎಲ್ಲಾದ್ರೂ ಸಹಾಯ ಸಿಗ್ಬೋದು ಅಂತ ಮುಂದೆ ಹೋಗುತ್ತೆ. ನಾನು ಸಹಾಯ ಕೇಳೋದಕ್ಕೆ ರಾಜನ್ ಬಳಿಗೆ ಹೋಗ್ತೀನಿ. ಇಲ್ಲಿ ಸಹಾಯ ಸಿಗಬಹುದು ಅನ್ಕೊಂಡು ರಾಧಾ ಶೇರ್ ಸಿಂಗ್ನ ಬಳಿಗೆ ಬರುತ್ತೆ. ಮಹಾರಾಜರೇ, ನಾನೊಬ್ಬ ಅನಾಥೆ. ನನ್ನ ಅಮ್ಮನನ್ನ ಒಂದು ಚಿರತೆ ಸಾಯಿಸ್ಬಿಡ್ತು. ನಿನ್ನ ಜನನ ಶಿಕಾರಿ ಆಗುವುದಕ್ಕಾಗಿಯೇ ಆಗಿದೆ ಮತ್ತು ನನ್ನ ಜನ್ಮ ಶಿಕಾರಿ ಮಾಡುವುದಕ್ಕಾಗಿಯೇ ಆಗಿದೆ. ಮತ್ತೆ ನೀನು ಯಾರ ದೂರು ತಂದಿದ್ದೀಯೋ ಅವನು ನನ್ನ ಸಹೋದರ. ಚಿರತೆ ನಿಮ್ಮ ಸಹೋದರನಾ? ಕೇವಲ ಚಿರತೆ ಮಾತ್ರ ಅಲ್ಲ, ಹುಲಿ, ಸಿಂಹ, ಚಿರತೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಅದು ನಿನಗೆ ತಿಳಿದಿಲ್ವಾ? ಕ್ಷಮಿಸಿ ಮಹಾರಾಜರೇ, ನಾನಿಲ್ಲಿ ಯಾರನ್ನೂ ದೋಷಿಸೋದಕ್ಕೆ ಬಂದಿಲ್ಲ. ನಾನಿಲ್ಲಿ ಸಹಾಯಕ್ಕೋಸ್ಕರ ಬಂದಿದ್ದೇನೆ. ಒಂದು ಮೇಕೆಯಾಗಿ ಹೇಗೆ ನೀನು ಯೋಚಿಸಿದೆ ಕಾಡಿನ ಬಲಿಷ್ಠ ಹುಲಿಯ ಜೊತೆ ಇರುವೆನೆಂದು? ನನ್ನ ಮೇಲೆ ದಯೆ ತೋರಿಸಿ ಮಹಾರಾಜರೇ. ನಾನು ನಿನಗೆ ಈ ಜೀವನದಿಂದ ಬರೀ ಮುಕ್ತಿ ಕೊಡಬಲ್ಲೆ, ಸಹಾಯ ಅಲ್ಲ. ಬದುಕಲು ಇಚ್ಛೆ ಇದ್ದರೆ ನಡಿ ಇಲ್ಲಿಂದ. ರಾಧಾಗೆ ಇಲ್ಲೂ ಕೂಡ ನಿರಾಶೆಯಾಗುತ್ತೆ. ಇಲ್ಲಿಂದ ಹೊರಟೋಗುತ್ತೆ. ಹೇಗೋ ಕಷ್ಟಪಟ್ಟು ಕಾಡಿನಲ್ಲಿ ತನ್ನ ಜೀವ ಉಳಿಸ್ಕೊಂಡು ಬದುಕ್ತಾ ಇರುತ್ತೆ. ಇದೇ ರೀತಿಯಾಗಿ ಬಹಳ ದಿನಗಳು ಕಳೆಯುತ್ತವೆ. ಇಲ್ಲಿ ನೋಡಿದ್ರೆ ಈ ನದಿಯಿಂದ ಈ ರಾಕ್ಷಸ ಮುಕ್ತನಾಗಿ ಕಾಡಿನಲ್ಲಿ ಸಿಕ್ಕ ಪ್ರಾಣಿಗಳನ್ನ ತಿಂತಾ ಇರುತ್ತೆ. ಕಾಡಿನ ಮಾಂತ್ರಿಕನೊಬ್ಬನು ಈ ರಾಕ್ಷಸನ ತಂದೆಯನ್ನು ಸಾಯಿಸಿರ್ತಾರೆ. ಇದೇ ಸೇಡನ್ನು ಇಟ್ಕೊಂಡು ಈ ರಾಕ್ಷಸ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ತನ್ನ ಅಪ್ಪ ಅಮ್ಮನ ಜೊತೆ ಇದ್ರೆ ಅವರ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟು ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿತ್ತು. ನಾನು ಈ ಕಾಡಿನ ಎಲ್ಲ ತಂದೆ ತಾಯಂದಿರನ್ನು ಕೊಂದು ಬಿಡುತ್ತೇನೆ. ಎಲ್ಲರನ್ನು ಅನಾಥರನ್ನಾಗಿಸುತ್ತೇನೆ. ಕಾಡಿನಲ್ಲಿ ಎಲ್ಲೇ ನೋಡಿದ್ರೂ ಭಯದ ವಾತಾವರಣವಿತ್ತು. ಹೀಗಿದ್ದಾಗ ಒಂದಿನ ಶೇರ್ ಸಿಂಗ್ ಸಭೆಯನ್ನು ಕರೆಯುತ್ತೆ. ಯಾರವನು ತಂದೆ ತಾಯಂದಿರನ್ನು ಕೊಂದು ಮಕ್ಕಳನ್ನು ಅನಾಥರನ್ನಾಗಿಸುವವನು? ಮಹಾರಾಜರೇ, ಈ ಕೆಲಸ ರಾಕ್ಷಸನದ್ದು. ಕೆಲವು ವರ್ಷಗಳ ಹಿಂದೆ ನಮ್ಮ ತಾಂತ್ರಿಕರು ಅವನನ್ನು ನದಿಯಲ್ಲಿ ಬಂಧಿಸಿಟ್ಟಿದ್ದರು. ಹಾಗಂದ್ರೆ ಅವನು ಬಂಧನದಿಂದ ಮುಕ್ತನಾದನೇ? ಹಾ ಮಹಾರಾಜರೇ, ಅವನ್ಗನ್ಸಿದೆ ನಾವು ಅವನನ್ನು ಅನಾಥರನ್ನಾಗಿಸಿದ್ದೇವೆ. ಆದ್ದರಿಂದ ಅವನು ಕಾಡಿನ ಎಲ್ಲಾ ತಂದೆ ತಾಯಂದಿರನ್ನು ಕೊಲ್ಲುತ್ತಿದ್ದಾನೆ. ಇದು ದೊಡ್ಡ ಚಿಂತೆಯ ವಿಷಯ. ನಾವು ಸಾಮಾನ್ಯ ಪ್ರಾಣಿಗಳು, ಅವನು ರಾಕ್ಷಸ. ನಾವು ಅವನ ವಿರುದ್ಧ ಏನು ಮಾಡಲಾರೆವು, ತಿಳಿಯೋದಿಲ್ಲ. ಇನ್ನು ನಮ್ಮದೇನು ಗತಿ? ಒಂದ್ ಮಾತು ಹೇಳ ಮಹಾರಾಜರೇ. ಹೇಳು. ಆ ತಾಂತ್ರಿಕನ ಸಹಾಯ ಸಿಕ್ಕಿರ್ಬೋದಲ್ಲ? ಅದೇ ಇವ್ರನ್ನ ಬಂಧಿಸಿದ್ನಲ್ಲ ಅವ್ರದ್ದು. ನೀನಂತೂ ನನ್ನ ಬಾಯಲ್ಲಿದ್ದ ಮಾತು ಹೇಳಿದೆ. ನಿಜವಾಗಿಯೂ ನೀನು ತುಂಬಾ ಚುರುಕು ನರಿ. ಅದೇ ಕ್ಷಣ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಮಾಂತ್ರಿಕನ ಬಳಿಗೆ ಬರ್ತವೆ. ಸ್ವಾಮೀಜಿಯವರಿಗೆ ಜೈ. ಏನಿದು, ರಾಕ್ಷಸ ಬಂಧನದಿಂದ ಮುಕ್ತನಾದನೇನೋ? ನೀವು ಅಂತರ್ಯಾಮಿ ಸ್ವಾಮಿ. ಆ ರಾಕ್ಷಸ ಮುಕ್ತನಾಗಿದ್ದಾನೆ. ಆದರೆ ಈ ಸಮಯ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಲಾರೆ. ಸ್ವಾಮಿ, ನೀವು ನಮ್ಮನ್ನು ರಕ್ಷಿಸದಿದ್ದರೆ ಆ ರಾಕ್ಷಸ ನಮ್ಮೆಲ್ಲರನ್ನು ಕೊಂದು ಬಿಡುತ್ತಾನೆ. ನಿನ್ನದ್ದು ಕೂಡ ಅದೇ ಸಿದ್ಧಾಂತ ತಾನೆ ಸಿಂಹರಾಜ? ಬಲಶಾಲಿಗಳ ಜನನ ಕೊಲ್ಲುವುದಕ್ಕೆ ಮತ್ತು ಬಲಹೀನರ ಜನನ ಸಾಯೋದಕ್ಕೆ ಅಂತ. ಆದ್ರೆ ಕಾಡಿನ ನಿಯಮ ಇದೆ ಅಂತ ಅಂದ್ರೆ ನಿಯಮದ ಪಾಲನೆ ಮಾಡಿ. ರಾಕ್ಷಸ ಬಲಶಾಲಿ ಆಗಿದ್ದಾನೆ, ಅವನಿಗೆ ಬಲಹೀನರನ್ನು ಕೊಲ್ಲುವ ಪೂರ್ತಿ ಅಧಿಕಾರವಿದೆ. ನನ್ನ ವಿಚಾರಧಾರೆ ತಪ್ಪು. ನನ್ನನ್ನು ಕ್ಷಮಿಸಿ ಸ್ವಾಮಿ. ನಮ್ಮೆಲ್ಲರನ್ನು ರಕ್ಷಿಸಿ. ನಾನು ನಿಮಗೆ ಅವಶ್ಯ ಸಹಾಯ ಮಾಡುತ್ತಿದ್ದೆ, ಆದರೆ ಈ ಸಮಯ ನಾನು ನಿಮಗೆ ಸಹಾಯ ಮಾಡಲಾರೆ. ಹಾಗ್ಯಾಕೆ ಸ್ವಾಮಿ? ತಾಂತ್ರಿಕರ ಬಂಧನದಿಂದ ಒಮ್ಮೆ ಮುಕ್ತರಾದರೆ ನಾವು ತಾಂತ್ರಿಕರು ಮತ್ತೆ ರಾಕ್ಷಸನನ್ನು ಬಂಧಿಸುವಂತಿಲ್ಲ. ಆದ್ರೆ ಇದಕ್ಕೂ ಏನೋ ಉಪಾಯ ಇರ್ಬೇಕಲ್ಲ ಬಾಬಾ? ಅದಕ್ಕೆ ಒಂದು ಉಪಾಯವಿದೆ. ನಿಮಗೆ ಒಂದು ಅಂತಹ ಅನಾಥ ಮೇಕೆಯನ್ನು ಹುಡುಕಬೇಕು. ಅದರ ಕಣ್ಣ ಮುಂದೆ ಅದರ ತಾಯಿಯನ್ನು ಕೊಂದಿರಬೇಕು. ಅಂತಹ ಒಂದು ಮೇಕೆಯನ್ನು ನಾನು ನೋಡಿದ್ದೇನೆ. ಒಂದು ವೇಳೆ ಆ ಮೇಕೆ ತನ್ನ ಸ್ವ ಇಚ್ಛೆಯಿಂದ ನದಿಗೆ ಹಾರಿ ಜೀವ ತೆತ್ತರೆ ಆಗ ಆ ರಾಕ್ಷಸ ಸುಟ್ಟು ಭಸ್ಮ ಆಗಬಹುದು.
ಆದರೆ ಮೇಕೆ ತಾನು ಸ್ವಇಚ್ಛೆಯಿಂದ ಜೀವ ತೆರಬಹುದೇ? ಗೊತ್ತಿಲ್ಲ, ಆದರೆ ಆ ಅನಾಥ ಮೇಕೆಯ ವಿಶ್ವಾಸ ಮತ್ತು ಪ್ರಾಣಿಗಳ ಪ್ರತಿ ಅದರ ಪ್ರೇಮ ಮತ್ತು ದಯೆಯ ಭಾವನೆಯೇ ರಾಕ್ಷಸನನ್ನು ಭಸ್ಮ ಮಾಡಬಹುದು. ಆ ಮೇಕೆ ಏನಾದ್ರೂ ನಿರಾಕರಿಸಿದ್ರೆ? ಆ ಅನಾಥ ಮೇಕೆ ರಾಜಿ ಆಗಲೇಬೇಕು. ಅದಲ್ಲದೆ ರಾಕ್ಷಸನ ಅಂತ್ಯಕ್ಕೆ ಬೇರೆ ಉಪಾಯವೇ ಇಲ್ಲ. ಇದನ್ ಕೇಳಿದ್ಮೇಲೆ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಈ ಅನಾಥವಾದಂತಹ ಮೇಕೆಯನ್ನು ಹುಡುಕೋದಕ್ಕೆ ಹೊರಡ್ತವೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ರಾಧಾ ಇವರಿಗೆ ಕಾಣಿಸುತ್ತೆ. ಪ್ರಾಣಿಗಳೆಲ್ಲ ಅದ್ರ ಬಳಿ ಹೋಗ್ತವೆ. ಮಹಾರಾಜ್ರೆ, ಏನ್ ವಿಷಯ? ಎಲ್ಲ ಸರಿಯಾಗಿದೆ ತಾನೇ? ಇಲ್ಲ ಮೇಕೆ, ಎಲ್ಲವೂ ಸರಿ ಇಲ್ಲ. ನಮಗೆ ನಿನ್ನ ಸಹಾಯ ಬೇಕು. ನೀನ್ ಮನಸ್ ಮಾಡಿದ್ರೆ ನಮ್ಗೆ ಸಹಾಯ ಮಾಡಬಹುದು. ರಾಣಿಮಾ, ನಾನು ಸಹಾಯ ಕೇಳೋದಕ್ಕೆ ಮಹಾರಾಜರು ಮತ್ತು ಎಲ್ಲಾ ಪ್ರಾಣಿಗಳ ಬಳಿಗೆ ಹೋಗಿದ್ದೆ. ನನಗೆ ಯಾರು ಸಹಾಯನೇ ಮಾಡ್ಲಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಸಹಾಯ ಮಾಡೋದಿಲ್ಲ. ಎಲ್ಲಾ ಪ್ರಾಣಿಗಳು ರಾಧಾಳಿಂದ ಸಹಾಯ ಮಾಡು ಅಂತ ಬೇಡ್ಕೊಳ್ತಾರೆ. ಆದ್ರೆ ಇದು ಒಪ್ಪೋದಿಲ್ಲ. ಹಾಗಾಗಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಈ ಮಾಂತ್ರಿಕ ಬಾಬಾ ಪ್ರತ್ಯಕ್ಷವಾಗ್ತಾರೆ. ಸ್ವಾಮಿಗಳೇ, ನೀವು? ಹಾ ಮಗಳೇ, ಇವರನ್ನು ನಾನೇ ನಿನ್ನ ಬಳಿ ಕಳುಹಿಸಿದೆ. ನೀವು ಬಯಸ್ತೀರಾ ನಾನು ಇವ್ರಿಗೆ ಸಹಾಯ ಮಾಡ್ಬೇಕೆಂದು? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದು ನಿಲ್ಲಿಸಿಬಿಟ್ರೆ ಆಗ ಜಗತ್ತೇ ನಾಶ ಆಗಬಹುದು. ಅರ್ಥ ಆಯ್ತು ಸ್ವಾಮಿಗಳೇ. ಈ ಕ್ರೂರ ಪ್ರಾಣಿಗಳು ನನ್ನನ್ನ ಸಾಯಿಸೋದಕ್ ಬಂದಾಗ ನೀವೇನಾದ್ರೂ ನನಗ್ ಸಹಾಯ ಮಾಡದೇ ಇದ್ದಿದ್ರೆ ಬಹುಶಃ ನಾನಿವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾ ಮಗಳೇ, ನನ್ನ ಇಚ್ಛೆ ಅಂದ್ರೆ ನೀನು ಇವರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡು. ನನ್ನನ್ನು ಕ್ಷಮಿಸು ರಾಧಾ. ನೀನು ಅನಾಥಳಾಗಿರುವ ನೋವನ್ನು ನಾನು ಅರ್ಥೈಸಿಕೊಂಡಿಲ್ಲ. ಆದರೆ ಇವತ್ತು ಆ ರಾಕ್ಷಸ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಅನಾಥರನ್ನಾಗಿಸುವಾಗ ನನಗೆ ನಿನ್ನ ನೆನಪಾಗಿ ಅನಾಥರಾಗುವುದು ಅಂದ್ರೆ ಎಷ್ಟು ನೋವು ಅಂತ ಅರಿವಾಯಿತು. ಮಗು, ಈಗ ನೀನೊಬ್ಳೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಅನಾಥರಾಗೋದನ್ನ ತಪ್ಪಿಸಬಹುದು. ನನಗ್ ಗೊತ್ತಿದೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ. ನಾನ್ ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಈಗ ಈ ರಾಧಾ ಕಾಡಿನ ಪ್ರಾಣಿಗಳ ಜೊತೆಗೆ ಈ ನದಿಯ ಬಳಿಗೆ ಬರುತ್ತೆ. ಮತ್ತದು ನದಿಯ ಒಳಗೆ ಮುಳುಗೋದಕ್ಕೆ ಹೋದ್ ಕೂಡ್ಲೆ ಇದ್ದಕ್ಕಿದ್ದಂತೆ ಅಲ್ಲೊಂದು ರಾಕ್ಷಸ ಪ್ರತ್ಯಕ್ಷವಾಗ್ಬಿಡತ್ತೆ. ಮೇಕೆ, ನೀನು ಅದೇ ಮೇಕೆ ತಾನೇ? ನಿನ್ನನ್ನು ಈ ಕಾಡಿನ ಪ್ರಾಣಿಗಳು ಅನಾಥ ಮಾಡಿದ್ದರು. ಹಾ, ನಾನ್ ಅದೇ ಮೇಕೆ. ನಿನ್ನ ತಾಯಿಯನ್ನು ನಿನ್ನ ಕಣ್ಣ ಮುಂದೆ ಕೊಂದಿದ್ದರು ಮತ್ತು ನೀನು ಅವರ ಸಹಾಯಕ್ಕಾಗಿ ಬಂದಿರುವೆಯಾ? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಜಗತ್ತೇ ಮುಗ್ದೋಗುತ್ತೆ. ಆದರೆ ನೀನು ಇಂತಹ ಕ್ರೂರಿಗಳಿಗೆ ತನ್ನ ಜೀವವನ್ನು ಏಕೆ ಕೊಡುವೆ ಮೂರ್ತಿ? ಯಾಕಂದ್ರೆ ನನ್ಗೆ ಅನಾಥರಾಗೋದು ಎಷ್ಟ್ ಕಷ್ಟ ಅಂತ ಗೊತ್ತು. ಆಗ ಆ ಚಿರತೆ ನನ್ ಕಣ್ಣೆದುರುಗಡೆನೆ ನನ್ನಮ್ಮನನ್ನ ಕೊಂದು ಸಾಯಿಸ್ತಾ ಇತ್ತು. ಆಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಅಂತ ನಿನ್ಗೆ ಊಹಿಸೋಕು ಸಾಧ್ಯ ಇಲ್ಲ. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀನು ಅವರ ಅಪ್ಪ ಅಮ್ಮನನ್ನು ಮಕ್ಕಳ ಕಣ್ಣೆದುರುಗಡೆನೆ ಸಾಯಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ ಗೊತ್ತಿಲ್ಲ. ಆ ಕಷ್ಟ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಧಾನ ಮಾತನ್ನು ಕೇಳಿದ್ಮೇಲೆ ಈ ರಾಕ್ಷಸನಿಗೆ ಹೃದಯ ಪರಿವರ್ತನೆ ಆಗತ್ತೆ. ಆಮೇಲೆ ರಾಕ್ಷಸ ಕಣ್ಣೀರ್ ಹಾಕುತ್ತೆ. ಅನಾಥೆ ಮೇಕೆ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ನು ನಿನಗೆ ತನ್ನ ಜೀವ ಕೊಡುವ ಯಾವ ಅವಶ್ಯಕತೆನೇ ಇಲ್ಲ. ನಾನು ಆಶ್ವಾಸನೆ ಕೊಡುತ್ತೇನೆ, ಇನ್ನು ಮುಂದೆ ಯಾವುದೇ ಪ್ರಾಣಿಗಳನ್ನು ಅನಾಥ ಮಾಡೋದಿಲ್ಲ. ನಿಜವಾಗ್ಲೂ? ಹೌದು, ದ್ವೇಷದ ಬೆಂಕಿ ನನ್ನನ್ನು ಕುರುಡನನ್ನಾಗಿಸಿತ್ತು. ಆದರೆ ಇನ್ಮುಂದೆ ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲ. ಧನ್ಯವಾದಗಳು ರಾಕ್ಷಸರೇ. ಸಂತೋಷವಾಗಿರಿ, ಮುಕ್ತರಾಗಿರಿ. ರಾಕ್ಷಸ ಮಾಯವಾದ ಕೂಡ್ಲೆ ಈ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಹೇಳುತ್ತೆ, ಕಾಡಿನ ವಾಸಿಗರೇ, ಇಂದು ನಾನು ಕಾಡಿನ ಸಿದ್ಧಾಂತವನ್ನು ಬದಲಾಯಿಸುತ್ತೇನೆ. ಇವತ್ತಿನಿಂದ ಕಾಡಿನ ಯಾವುದೇ ಬಲಶಾಲಿ ಪ್ರಾಣಿಗಳು ಯಾವುದೇ ಬಲಹೀನ ಪ್ರಾಣಿಗಳನ್ನ ಕೊಲ್ಲಬಾರದು. ಯಾರು ಯಾರನ್ನು ಅನಾಥರನ್ನಾಗಿಸಬಾರದು ಮತ್ತು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಪ್ರಾಣಿತ್ಯವನ್ನ ಕಾಪಾಡಿ. ಶೇರ್ ಸಿಂಗ್ನ ಈ ಮಾತನ್ನು ಕೇಳಿದ್ಮೇಲೆ ಕಾಡಿನ ಪ್ರಾಣಿಗಳೆಲ್ಲ ತಲೆ ತಗ್ಗಿಸ್ತವೆ. ಈಗ ಕಾಡಿನಲ್ಲೆಲ್ಲ ಶಾಂತಿ ನೆಲೆಸಿದೆ. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವಿಸ್ತಿವೆ. ಈಗ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.